ಶ್ರೀ ಕ್ಷೇತ್ರ ಆಲಂಬಗಿರಿ ದೇವಾಲಯದ ವಂಶ ಪಾರಂಪರಿಕ ಅರ್ಚಕರಿಗೆ ನ್ಯಾಯ ದೊರಕಿಸಿಕೊಡುವಂತೆ ಸುಬ್ರಹ್ಮಣ್ಯಂ ಸ್ವಾಮಿ ಆಗ್ರಹ. ಚಿಂತಾಮಣಿ ತಾಲೂಕಿನ ಪ್ರೇಕ್ಷಣೀಯ ಕ್ಷೇತ್ರ ಆಲಂಬಗಿರಿ ಗ್ರಾಮದಲ್ಲಿ ನೆಲೆಸಿರುವ ಪುರಾತನ ಕಾಲದ ಶ್ರೀ ವೆಂಕಟರಮಣ ಸಮೂಹ ದೇವಾಲಯಗಳ ಆಡಳಿತ ಮತ್ತು ಪೂಜಾ ವಿಧಾನಗಳಲ್ಲಿ ಅಕ್ರಮಗಳು ನಡೆಯುತ್ತಿವೆ ಎಂದು ನಗರಸಭೆ ಮಾಜಿ ಸದಸ್ಯ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಆರೋಪಿಸಿದ್ದಾರೆ. ನಗರದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈ ಸಮೂಹ ದೇವಾಲಯಗಳು 1874ರಲ್ಲಿ ಅಂದಿನ ಮೈಸೂರು ಮಹಾರಾಜರು ಶಾಸನ ಸಂಖ್ಯೆ 32,509 ರೀತಿಯ ದಾಖಲಾಗಿ ಇಂದಿಗೂ ರಾಜ್ಯ ಮುಜರಾಯಿ ಇಲಾಖೆಗೆ ಒಳಪಟ್ಟಿದ್ದು, 2001ರಲ್ಲಿ ಶ್ರೀ ವೆಂಕಟರಮಣ ದೇವಸ್ಥಾನದ ರಾಜಗೋಪುರ ಶಿಥಿಲಗೊಂಡ ಹಿನ್ನೆಲೆಯಲ್ಲಿ ಇದರ ಮರು ನಿರ್ಮಾಣ ಕಾರ್ಯಕ್ರಮಕ್ಕೆ ಮುಂದಾದ ಕೈವಾರ ಶ್ರೀ ಯೋಗಿ ನಾರಾಯಣ ಮಠದವರಿಗೆ ರಾಜ್ಯ ಸರ್ಕಾರ ದಿನಾಂಕ 19/6/2022ರಲ್ಲಿ ರಾಜಗೋಪುರ ನಿರ್ಮಾಣ ಮಾಡಲು ಮಾತ್ರ ಅವಕಾಶ ನೀಡಿ ತನ್ನ ಅನುದಾನವೆಂದು 15.68 ಲಕ್ಷ ಮತ್ತು ದೇವಾಲಯದ ನಿಧಿಯಿಂದ 3 ಲಕ್ಷ ಸೇರಿ ಒಟ್ಟು 18.68 ಲಕ್ಷ ರೂಪಾಯಿಗಳನ್ನು ನೇರವಾಗಿ ಮಠಕ್ಕೆ ನೀಡಿ ನಂತರ ರಾಜಗೋಪುರ ನಿರ್ಮಾಣಕ್ಕೆ ಹಲವಾರು ಷರತ್ತುಗಳನ್ನು ವಿಧಿಸಿ ಆದೇಶ ನೀಡಿದೆ. ಆದರೆ ಕೈವಾರ ಮಠದವರು ಏನು ಖರ್ಚು ಮಾಡಿದ್ದಾರೆ ಎನ್ನುವುದಕ್ಕೆ ಲೆಕ್ಕ ಇರುವುದಿಲ್ಲ ಎಂದು ಆರೋಪಿಸಿದ ಸುಬ್ರಹ್ಮಣ್ಯಂ ಸ್ವಾಮಿ ಅವರು, ಜಿಲ್ಲಾಧಿಕಾರಿಗಳು 24/7/2006ರಲ್ಲಿ ಅಂತಿಮವಾಗಿ ಅಂದಿನ ಅರ್ಚಕ ಆರ್. ಲಕ್ಷ್ಮೀನಾರಾಯಣಾಚಾರ್ ಎಂಬುವವರು ಇಂದಿಗೂ ಅರ್ಚಕ ಸ್ಥಾನದಲ್ಲಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದ ಅವರು, ಈ ಸಮೂಹ ದೇವಾಲಯಗಳ ವಂಶ ಪಾರಂಪರ್ಯ ಅರ್ಚಕ ಕುಟುಂಬದ ಸದಸ್ಯರಿಗೆ ನ್ಯಾಯ ದೊರಕಿಸಿಕೊಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸಚಿವರನ್ನು ಆಗ್ರಹಿಸಿದರು. ಈ ವೇಳೆ ವಂಶ ಪಾರಂಪರ್ಯ ಕುಟುಂಬದ ಸದಸ್ಯರು ಹಾಜರಿದ್ದರು. ವರದಿ ರವಿಕುಮಾರ್, NKS TV4 ಚಿಂತಾಮಣಿ. ಸರ್ಕಾರ 18.68 ಲಕ್ಷಗಳನ್ನ ಮಠಕ್ಕೆ ನೇರವಾಗಿ ನೀಡುತ್ತೆ. ಯೋಗಿ ನಾರಾಯಣ ಮಠದಲ್ಲಿ ನೇರವಾಗಿ 18.68 ಲಕ್ಷ ರೂಪಾಯಿಗಳನ್ನು ರಾಜಗೋಪುರ ನಿರ್ಮಾಣಕ್ಕೆ ಉಚಿತವಾದವರು ಯಾವುದೂ ಮಾಡಿಲ್ಲ. ಜೊತೆಗೆ ಇತರೆ ಭಕ್ತಾದಿಗಳಿದ್ದಾರೆ. ಆದ್ದರಿಂದ ಸಿಮೆಂಟ್ ಬಂತು, ಕಲ್ಲು ಬಂತು, ಮರಳು ಬಂತು, ಯಾವುದಕ್ಕೂ ಲೆಕ್ಕ ಇಲ್ಲ. ಇವರು ಈಗ ಅದನ್ನೇನು ಮಾಡ್ತಾರೆ, 30 ಲಕ್ಷ ರೂಪಾಯಿಗಳನ್ನು ನಾನು ಖರ್ಚು ಮಾಡಿದ್ದೀನಿ, ಮಠದವರು ಖರ್ಚು ಮಾಡಿದ್ದಾರೆ, ಆ ದೇವಸ್ಥಾನಕ್ಕೆ ಎಷ್ಟೋ ಶ್ರಮ ವಹಿಸಿದ್ದೀನಿ ಅಂತ ಹೇಳಿದ್ರು. ಆಯ್ತು, ಆಗ ಅವನಿಷ್ಟ. ಅದೇ ಒಂದು ವರ್ಡನ್ನು ರಾಜ್ಯ ಹೈಕೋರ್ಟ್ನಲ್ಲಿ ಸಲ್ಲಿಸ್ತಾರೆ. ನಾನು 30 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀನಿ ಅಂತ ಉಚ್ಚ ನ್ಯಾಯಾಲಯದಲ್ಲಿ ಪ್ರಮಾಣ ಪತ್ರವನ್ನು ಸಲ್ಲಿಸ್ತಾರೆ. ಇದು ಸುಳ್ಳು. ಸರ್ಕಾರದ ವತಿಯಿಂದ, ಸರ್ಕಾರ ಕೊಟ್ಟ ದೇಣಿಗೆಯಿಂದ, ಭಕ್ತಾದಿಗಳ ಕೊಟ್ಟ ದೇಣಿಗೆಯಿಂದ ರಾಜಗೋಪುರ ನಿರ್ಮಾಣ ಆಯಿತು. ಒಂದು. ಎರಡನೇದು, ಇವರಿಗೆ ಮಠದವರಿಗೆ ಕೇವಲ ರಾಜಗೋಪುರ ನಿರ್ಮಾಣಕ್ಕೆ ಮಾತ್ರ ಅಧಿಕಾರ ಕೊಟ್ಟಿತ್ತು. ಇವರು ಮಾಡಿದ್ದೇನು, ದೇವಸ್ಥಾನದ ಒಳಗಿದ್ದಂಥ ಯಾಗಶಾಲೆಯನ್ನು ನಿರ್ಮಾಣ ಮಾಡಿದ್ರು, ಉಯ್ಯಾಲೆ ಕಂಬವನ್ನು ತೆಗೆದರು, ಕಲ್ಯಾಣ ಮಂಟಪವನ್ನು ತೆಗೆದರು, ನಂಬುದಿರೋ ಇಲ್ವೋ ಇಡೀ ಭೈರವೇಶ್ವರ ಸ್ವಾಮಿ ದೇವಾಲಯವನ್ನೇ ನಿರ್ಮಾಣ ಮಾಡಿಬಿಟ್ರು. ದೇವಾಲಯ ಇವಾಗ ಕಾಣಿಸ್ತಾ ಇಲ್ಲ. ಅಲ್ಲಿ ಆ ವಿಧಾನ ತೆಗೆದುಕೊಂಡು ಹೋಗಿ ನೀರು ತೊಟ್ಟಿಯಲ್ಲಿ ಬಿಸಾಕಿ 20 ವರ್ಷ ಆಗಿದೆ. ಇದು ಗ್ರಾಮಸ್ಥರಿಗೆ ಗೊತ್ತಿಲ್ವಾ? ನಂತರ ತಿರುಪತಿ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಯಾವ ರೀತಿ ಹಾಲಿ ಸರ್ಕಾರಿ ಆಸ್ಪತ್ರೆ ಅಭಿವೃದ್ಧಿ ಸಮಿತಿ ಸದಸ್ಯನಾಗಿರುವುದರಿಂದ ನಾನು ಈ ದಿನ ಪತ್ರಿಕಾಗೋಷ್ಠಿಯನ್ನು ಕರೆದಿರತಕ್ಕಂಥ ಉದ್ದೇಶ ನಮಗೆ ಬಹಳ ಹತ್ತಿರದಲ್ಲೇ ಆಲಂಬಗಿರಿ ದೇವಸ್ಥಾನ, ಸಮೂಹ ದೇವಾಲಯಗಳು ಒಂದೈದು ಹೆಚ್ಚು, ಆಂಜನೇಯ ಸ್ವಾಮಿ ದೇವಸ್ಥಾನ, ಭೈರವೇಶ್ವರ ಸ್ವಾಮಿ ದೇವಸ್ಥಾನ, ಈ ಮೂರು ಸಹ ಬಹಳ ಪ್ರಾಚೀನ ಕಾಲದಿಂದ ಇರತಕ್ಕಂಥದ್ದು. ಒಂದು ಲೆಕ್ಕದ ಪ್ರಕಾರ ಕೃಷ್ಣದೇವರಾಯರ ಕಾಲದಲ್ಲಿ ಈ ದೇವಾಲಯಗಳ ನಿರ್ಮಾಣ ಆಗಿದೆ. ನಂತರ ಅದೇ ಆವರಣದಲ್ಲಿ ಭೈರವೇಶ್ವರ ಸ್ವಾಮಿ ದೇವಾಲಯವನ್ನು ಅಚ್ಯುತರಾಯರ ಕಾಲದಲ್ಲಿ ಇದ್ದಂಥ ರಣಭೈರೇಗೌಡರು ಕಟ್ಟಿದ್ರು ಅನ್ನತಕ್ಕಂಥ ಒಂದು ಐತಿಹ್ಯ ಇದೆ. ರಣಭೈರೇಗೌಡರು ತನ್ನ ಹೆಸರಿನಲ್ಲಿ ಭೈರವೇಶ್ವರ ಸ್ವಾಮಿ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ.
ಸುಮಾರು ಎಲ್ಲರೂ ನೋಡಿದ್ರು, ನಾನು ನೋಡಿದ್ದೀನಿ, 30-40 ಸಾವಿರಕ್ಕೂ ಚಂದ್ರಗಳಲ್ಲಿ ಜಾಸ್ತಿ ಆಗಿದೆ. 2001ರಲ್ಲಿ ಈ ದೇವಾಲಯದ ರಾಜಗೋಪುರ ಮಳೆ ಬಿದ್ದೋದಾಗ ಕೈವಾರ ಮಠದ ಅಧ್ಯಕ್ಷರಾದಂಥ ಡಾಕ್ಟರ್ ಎಂ.ಆರ್. ಜಯರಾಮ್ ಅವರು ಈ ಮಠದ ಈ ಒಂದು ರಾಜಗೋಪುರವನ್ನು ನಾವು ನಿರ್ಮಾಣ ಮಾಡ್ತೀನಿ ಅಂತ ಹೇಳಿ ಆ ಒಂದು ದೇವಾಲಯದ ಜವಾಬ್ದಾರಿಯನ್ನು ನಾನು ತಗೊಳ್ತೀನಿ, ರಾಜಗೋಪುರ ನಿರ್ಮಾಣ ತಗೊಳ್ತೀನಿ ಅಂತ ಹೇಳಿ ಅದಕ್ಕೆ ಸರ್ಕಾರ ಅನುಮತಿ ಕೊಡಬೇಕು. ಸರ್ಕಾರ ಅನುಮತಿ ಕೊಟ್ಟು ಇದು ಹಳೆಯರ ಕಾಲದಲ್ಲಿ ಇದನ್ನು ಇದರ ನಂಬರ್ ನಾನು ಕೊಡ್ತೀನಿ. ಆದೇಶ ಸಂಖ್ಯೆ ಕಂ.ಇ. 13 ಮೂಜಾಫ್ರಾ 2001 19/6/2002